ಚಾಲೆಂಜಿಂಗ್ ಸ್ಟಾರ್ ಸೆರೆವಾಸದ ನಂತರ ಸೈಲೆಂಟ್ ಆಗಿದ್ದ ಸ್ಯಾಂಡಲ್ವುಡ್ ನಟ ನಟಿಯರಲ್ಲಿ ಈಗ ಒಬ್ಬೊಬ್ಬರೇ ಬಾಯಿ ಬಿಚ್ಚುತ್ತಿದ್ದಾರೆ. ಈ ಮಧ್ಯೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಮಾಡಿರೋ ಒಂದೇ ಒಂದು ಮೆಸೇಜ್ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಅದೇನು ಅಂತ ನೀವೇ ನೋಡಿ. ದರ್ಶನ್ ಪರವಾಗಿ ಹಾಕಿದ್ರ ಮಾರ್ಮಿಕ ಪೋಸ್ಟ್. ಸಾರಥಿ ಬಗ್ಗೆ ಏನಂತಾರೆ ಸುಮಲತಾ ಅಂಬರೀಶ್? ಒಂದು ಪೋಸ್ಟ್ 108 ಪ್ರಶ್ನೆಗಳನ್ನು ಹುಟ್ಟುಹಾಕ್ತಿದೆ. ಒಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ಸೆರೆವಾಸ ಅನುಭವಿಸುತ್ತಿದ್ದಾರೆ, ಇನ್ನೊಂದು ಕಡೆ ಮೊದಲ ಬಾರಿ ಸುಮಲತಾ ಅಂಬರೀಶ್ ಹಾಕಿರೋ ಮೆಸೇಜ್ 108 ಪ್ರಶ್ನೆಗಳನ್ನು ಹುಟ್ಟುಹಾಕ್ತಿದೆ. ಗೌಡ್ತಿ ಟ್ವೀಟ್ನಲ್ಲಿ ಏನಿದೆ? ಶ್ರೀಕೃಷ್ಣನ ಪ್ರಕಾರ ಎಲ್ಲವೂ ಸರಿಯಾಗಿ ನಡೆಯುವ ಮುನ್ನ ಬಹಳಷ್ಟು ತಪ್ಪುಗಳು ಆಗುತ್ತವೆ, ನಂಬಿಕೆ ಹೊಂದಿರಬೇಕು ಅಷ್ಟೇ. ಈ ರೀತಿ ಸಂದೇಶವನ್ನು ಹಾಕಿರೋ ಸಂಸದೆ ಸುಮಲತಾ ಅಂಬರೀಶ್ ಪರೋಕ್ಷವಾಗಿ ದರ್ಶನ್ ಪರ ಧ್ವನಿ ಎತ್ತಿದ್ದಾರೆ. ಸದ್ಯ ತನಿಖೆ ನಡೆಯುತ್ತಿದ್ದು ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಅನ್ನೋ ಮೆಸೇಜ್ ಹಾಕಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸುಮಲತಾ ಅಂಬರೀಶ್ ಈಗ ಧ್ವನಿ ಎತ್ತಿದ್ದಾರೆ. ಆ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ಹುಟ್ಟುಹಾಕಿದ್ದಾರೆ. ಇದಕ್ಕೆ ದಚ್ಚು ಫ್ಯಾನ್ಸ್ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡಾ ಸೈಟ್ ಹಂಚಿಕೆಯಲ್ಲಿ ಭಾರಿ ಅಕ್ರಮ ನಡೆದಿರೋ ವಿಷಯವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆಯಾಗಿ ಬಿಚ್ಚಿಟ್ಟಿತ್ತು. ನಮ್ಮ ನಿರಂತರ ವರದಿ ಈಗ ಬಿಗ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂಡಾದಲ್ಲಿ 50:50 ಸೈಟು ಹಂಚಿಕೆ ಹಗರಣ. ಮೂಡಾ ಆಯುಕ್ತ ದಿನೇಶ್ ಕುಮಾರ್ ತಲೆದಂಡ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮೂಡಾ ಸೈಟ್ ಹಂಚಿಕೆ ಅಕ್ರಮದ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಇದರ ಬೆನ್ನಲ್ಲೇ ಅಲರ್ಟ್ ಆದ ಸರ್ಕಾರ ಮೂಡಾ ಆಯುಕ್ತ ದಿನೇಶ್ ಕುಮಾರ್ ಅನ್ನ ಅಮಾನತುಗೊಳಿಸಿದೆ. ಹೌದು, ಮೈಸೂರಿನಲ್ಲಿ 1989ರಲ್ಲಿ ಸರ್ವೆ ನಂಬರ್ 86ರ 7.03 ಎಕರೆ ಜಾಗವನ್ನು ಮೂಡಾ ತನ್ನ ವಶಕ್ಕೆ ಪಡೆದಿತ್ತು. 50:50 ಅನುಪಾತದಡಿ ಪರಿಹಾರ ನೀಡದಂತೆ ಸುತ್ತೋಲೆ ಹೊರಡಿಸಲಾಗಿತ್ತು. ಆದರೆ ಆ ನಿಯಮವನ್ನು ಮೀರಿ ತಪ್ಪು ಆದೇಶ ಜಾರಿಗೆ ಮರಿಗೌಡ ಒತ್ತಡ ಹೇರಿದ್ರು ಅಂತ ಆರೋಪಿಸಲಾಗಿತ್ತು. ಪರಿಹಾರವಾಗಿ 81,670 ಚದರ ಅಡಿ ನಿವೇಶನ ನೀಡಿ ಆದೇಶಿಸಲಾಯಿತು. ಇನ್ನು ಈ ತಪ್ಪು ಆದೇಶ ಜಾರಿಗೊಳಿಸುವಂತೆ 2024ರ ಮೇ 27ರಂದು ಟಿಪ್ಪಣಿ ಮಾಡಲಾಯಿತು. ಮೂಡಾ ನಿವೇಶನ ಹಂಚಿಕೆ ಬಗ್ಗೆ ಐಎಎಸ್ ಅಧಿಕಾರಿ ವೆಂಕಟಾಚಲಪತಿ ಕವಳಗಿ ನೇತೃತ್ವದಲ್ಲಿ ತನಿಖೆಗೆ ಸೂಚಿಸಲಾಯಿತು. ತನಿಖೆ ನಡೆಸಿ 4 ವಾರದಲ್ಲಿ ವರದಿಗೆ ಆದೇಶಿಸಲಾಯಿತು. ಇನ್ನೊಂದೆಡೆ ಆರೋಪ ಹಿನ್ನೆಲೆ ಆಯುಕ್ತ ಕಾರ್ಯದರ್ಶಿ ಮತ್ತು ಎಡಬ್ಲ್ಯೂ ವರ್ಗಾವಣೆ ಮಾಡಲಾಯಿತು. ಈ ಮಧ್ಯೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರಮಾಪ್ತ ಕೆ ಮರಿಗೌಡ ಕೂಡ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಈ ಕುರಿತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ನೀಡಲಾಗಿದ್ದು, ಅದರ ಬೆನ್ನಲ್ಲೇ ಎಚ್ಚೆತ್ತ ಸಚಿವ ಬೈರತಿ ಸುರೇಶ್ ಮೂಡಾ ಸದಸ್ಯರು, ಮೈಸೂರಿನ ಶಾಸಕರು, ಪರಿಷತ್ ಸದಸ್ಯರು, ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಸಿದರು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಮೈಸೂರಿನಲ್ಲಿ ಸಭೆ ನಡೆಸಿದ ಸಚಿವ ಬೈರತಿ ಸುರೇಶ್ ಮೂಡಾ ಆಯುಕ್ತ ದಿನೇಶ್ ಕುಮಾರನ್ನ ಸಸ್ಪೆಂಡ್ ಮಾಡಿದ್ರು. 7 ತಿಂಗಳ ಹಿಂದೆ ನಾನೇ ಆದೇಶ ಮಾಡಿದ್ದೇನೆ, ತುಂಡು ಭೂಮಿ ಹಂಚಿಕೆ ಮಾಡದಂತೆ ಆದೇಶ ಮಾಡಿದ್ದೇನೆ ಎಂದರು. ಕಳೆದ 3-4 ದಿವಸಗಳಿಂದ ಮೈಸೂರಿನ ಮೂಡಾದಲ್ಲಿ ಬಹಳಷ್ಟು ದೊಡ್ಡ ಹಗರಣಗಳಾಗಿದೆ ಅಂತ ಹೇಳಿ ತಾವೆಲ್ಲ ನನ್ನ ಸನ್ನಿಹಿತರೆಲ್ಲ TV ಚಾನಲ್ಸಲ್ಲಿ ತೋರಿಸ್ತಾ ಇದ್ರಿ. 3 ದಿವಸದಿಂದ ಅಂತ ಅನ್ನಿಸ್ತದೆ. ಅದರಿಂದ ಕೂಡಲೇ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದು ಯಾವ ಥರ ಆಗಿದೆ, ಏನಾಗಿದೆ, ಯಾಕೆ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ನೋಡಲಿಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಒಟ್ನಲ್ಲಿ ಮೂಡಾ ಹಗರಣ ಇನ್ನು ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ, ಇನ್ನು ಅದ್ಯಾರ ಹೆಸರು ಹೊರಬರುತ್ತೋ ಕಾದು ನೋಡಬೇಕಿದೆ.